ಇಲ್ಲಿ ನಾವು ನಮ್ಮಮ್ಮ ಇಲ್ಲೇ ಅಡುಗೆ ಎಲ್ಲ ಮಾಡ್ತಾ ಇದ್ರು. ಸೊ ಇಲ್ಲೊಂಥರ ಮೆಮೊರೀಸ್ ಚೆನ್ನಾಗಿತ್ತು. ಒಂದ್ 25ರಿಂದ 26 ವರ್ಷ ಹಳೇದು ಈ ಡೋರು. ಸೊ ಬಟ್ ನಮ್ಮ ಅಜ್ಜಿ ವಾರ್ಡ್ರೋಬ್ಸ್ ಬಂದ್ಬಿಟ್ಟು ಎಲ್ಲ ಇವೇನೆ. ಸೊ ಫುಲ್ ರೌಂಡ್ ದಿಲ್ಪಸ್ ಅನ್ನ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ನನ್ಗೆ ಕೇಕ್ ಕಟ್ ಮಾಡ್ಸಿದ್ದು. ನಮ್ ತಾತನ ಜೊತೆ ಹೋಗ್ತಾ ಇದ್ವಿ ನಾವೆಲ್ಲ ಸುಣ್ಣ ಆಯಕ್ಕೆ. ಇವ್ರು ತೀರೋಗೋದ್ 3 ದಿನ ಅಂತ ಹೋಗಿ ಇವ್ರ ತೊಡೆ ಮೇಲೆ ಕುತ್ಕೊಂಡೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ನನ್ಗಂತೂ ಇವ್ರದ್ದು ಏನೂ ನೆನಪಿಲ್ಲ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಹರ್ಷಿತಾ. ಸೊ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ನಂಜುಂಡ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನಾನು ಯಾಕಪ್ಪ ಇವತ್ತು ಈ ಮನೆ ಮುಂದೆ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ನಾನು ಇಲ್ಲಿ ಹುಟ್ಟಿ ಬೆಳೆದಂಥ ಮನೆ ಇದು. ಹಾಗಾಗಿ ಈ ಮನೆನ ಯಾಕೆ ಹೋಮ್ ಟೂರ್ ಮಾಡಬಾರ್ದು ಅಂತ ಹೇಳಿ ನಾನು ಇವಾಗ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೋಮ್ ಟೂರ್ ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ಈ ಖಾಲಿ ಜಾಗದಲ್ಲಿ ಹೋಗಿ ನಿಂತ್ಕೊಂಡಿದೀವಲ್ಲ, ಸೊ ಇದು ನೋಡಿ, ಈ ಜಾಗ ಪೂರ್ತಿ ಇಲ್ಲಿಂದ ಹಿಡಿದು ಕೊನೆ ನೆಕ್ಸ್ಟ್ ರೋಡ್ ವರ್ಗುನು ಈ ಜಾಗ ಇತ್ತು. ಸೊ ಈ ಜಾಗದಲ್ಲಿ ನಾವು ಇದ್ದಿದ್ದು ಏನಂತ ಅಂದ್ರೆ, ಒಂದು ರೂಮ್ ಇತ್ತು ಈ ಜಾಗದಲ್ಲಿ. ಮತ್ತೆ ಈ ಕಡೆ ಕೊಟ್ಟಿಗೆ ಅಂದ್ರೆ ಮೇಕೆಗಳನ್ನ ಕಟ್ಟಾಕ್ತಾ ಇದ್ವಿ ಈ ಸೈಡು. ಸೊ ಈ ಸೈಡ್ ಬಂದ್ಬಿಟ್ಟು ನಾನು, ನಮ್ಮಮ್ಮ, ಅಪ್ಪ, ಶಿಲ್ಪ. ಸೊ ಈ ರೂಮಲ್ಲಿ ನಾವಿರ್ತಾ ಇದ್ವಿ. ಮುಂದ್ಗಡೆ ಸ್ವಲ್ಪ ಜಾಗದಲ್ಲಿ ಪಡ್ಸಾಲೆ ಇತ್ತು. ಸೊ ಇಷ್ಟು ಜಾಗ ನಾವಿರ್ತಾ ಇದ್ದಿದ್ದು ಗೈಸ್. ಸೊ ಇಲ್ಲಿ ನಾವು ನಮ್ಮಮ್ಮ ಇಲ್ಲೇ ಅಡುಗೆ ಎಲ್ಲ ಮಾಡ್ತಾ ಇದ್ರು. ಸೊ ಇಲ್ಲೊಂಥರ ಮೆಮೊರೀಸ್ ಚೆನ್ನಾಗಿತ್ತು. ಸೊ ನಾವು ಇಲ್ಲಿ ಇದ್ದಿದ್ದು 3ನೇ ಕ್ಲಾಸ್ವರೆಗೂ ನಾನು ಇಲ್ಲಿದ್ದೆ. ಅದಾದ್ಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. ಸೊ ಬನ್ನಿ ಮುಂದೆ ಯಾವ ಥರ ಇದೆ ತೋರಿಸ್ತೀನಿ. ಸೊ ಗೈಸ್, ಈ ಡೋರಿಗೆ ಸೊ ಸುಮಾರು ಒಂದು ನನಗೆ ನೆನಪಿರೋ ಮಟ್ಟಿಗೆ ಒಂದು 25ರಿಂದ 26 ವರ್ಷ ಹಳೇದು ಈ ಡೋರು. ಸೊ ನನಗೆ ನೆನಪಿರೋ ಹಂಗೆ. ಸೊ ಬನ್ನಿ ಒಳಗಡೆ ಏನಿದೆ ತೋರಿಸ್ತೀನಿ ನಿಮಗೆ. ಸೊ ಈ ಡೋರಿಗೆ 30 ವರ್ಷ ಹಳೇದು ಈ ಡೋರು. ಸೊ ಇದು ನಮ್ಮ ಅಜ್ಜಿ ಮನೆ ನೋಡಿ. ಸೊ ಈ ತರ ಇದೆ. ಫಸ್ಟ್ ಆಫ್ ಆಲ್ ಏನಂತ ಅಂದ್ರೆ, ನಾವು ಇಲ್ಲಿ ಕೊಟ್ಟಿಗೆ, ಇದು ಆಕ್ಚುಲಿ ನಾವಿದ್ದಾಗ ಇದು ಕೊಟ್ಟಿಗೆ. ಈ ಕಡೆ ದನಗಳನ್ನ ಕಟ್ಟಾಕ್ತಾ ಇದ್ವಿ. ಆ್ಯಂಡ್ ಇದೊಂದು ತೊಟ್ಟಿ. ಆ್ಯಂಡ್ ಇಲ್ಲಿ ಸ್ನಾನ ಮಾಡ್ತಾ ಇದ್ವಿ. ಬಟ್ ಇವಾಗ ಇದು ಜಾಸ್ತಿ ಏನು ಸ್ನಾನ ಮಾಡೋ ಥರ ಇಲ್ಲ. ಯಾಕಂತ ಅಂದ್ರೆ ಯಾರು ಇವಾಗ ಇಲ್ಲಿ ಇಲ್ಲದೆ ಇರೋ ಕಾರಣ ಅದನ್ನ ಅಲ್ಲೇ ಯಾವುದಾದ್ರು ಸ್ಟೋರೇಜ್ ಥರ ಅಲ್ಲಿ ಇಟ್ಟಿದ್ದೀವಿ. ಸೊ ಅದಾದ್ಮೇಲೆ ಈ ಕಡೆ ಬಂದ್ರೆ, ಸೊ ಇಲ್ಲಿ ನಾವು ತೊಪ್ಪೆನೆಲ್ಲ ಅವಾಗ ಇದ್ದಿದ್ದು. ಸೊ ಇದೆಲ್ಲ ಇನ್ನೇನು ಕೊಟ್ಟಿಗೆ ಇತ್ತಲ್ವಾ, ಇದ್ರಲ್ಲಿ ನಮ್ಮ ಹತ್ರ 2 ದನಗಳಿದ್ವು. ಅಮ್ಮ 2 ಇದ್ವಾ 4 ಜೊತೆ ಇದ್ವಾ? 2 ಇದ್ವಾ ಅಷ್ಟೇ. 2 ಆಡು 2 ದನಗಳು. ಸೊ ದನದ ಒಂದು ಇನ್ಸಿಡೆನ್ಸ್ ಹೇಳ್ಬೇಕು ಅಂತಂದ್ರೆ, ಒಂದ್ಸಲ ಆಚೆ ಕಟ್ಟಾಕಿದ್ರು. ಸೊ ನನ್ಗೆ ನೆನಪಿದೆ, ಬಟ್ ಅಷ್ಟು ನೆನಪಿಲ್ಲ. ಏನಾಗಿತ್ತು, ಆ ದನದ ಹತ್ರ ಹೊರಟೋಗಿ ದನ ನನಗೆ ಚುಚ್ಬಿಟ್ಟು ಹಿಂದೆ ಎಸ್ಬಿಟ್ಟಿದ್ದು. ನನ್ಗೆ ಇನ್ನೂ ಮಾರ್ಕ್ ಇದೆ ಹಿಂದೆಗಡೆ. ಸೊ ಅದೊಂದು ಮೆಮೊರಿ. ಅದಾದ್ಮೇಲೆ ನಮ್ಮ ತಾತನ ಜೊತೆ ಹೋಗ್ತಾ ಇದ್ವಿ ನಾವೆಲ್ಲ ಸುಣ್ಣ ಆಯಕ್ಕೆ. ಸುಣ್ಣ ಆಯ್ಕೊಂಡು ಬಂದು, ಸೊ ಹಿಂದ್ಗಡೆ ಸುಣ್ಣ ಬೇಯಿಸೋದಿತ್ತು, ಅಲ್ಲಿ ಹೋಗಿ ಬೇಯಿಸ್ಕೊಂಡು. ಸೊ ಈ ಥರ ಎಲ್ಲ ನಮ್ಮ ತಾತನ ಜೊತೆನೂ ಒಡನಾಟ ಇದೆ ನಮಗೆ. ಸೊ ಒಂಥರ ಚೆನ್ನಾಗಿತ್ತು. ಅವರು ಬೇಗ ತೀರ್ಕೊಂಡ್ಬಿಟ್ರು. ಸೊ ಅದಾದ್ಮೇಲೆ ಸೊ ಇಲ್ಲಿ ನೋಡಿ, ಇದು ಸ್ಟವ್. ಅವಾಗ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಏನು, ಸೀಮೆಣ್ಣೆ ಸ್ಟವ್. ಸೊ ಅವಾಗೆಲ್ಲ ಗ್ಯಾಸು ಗೀಸು ಎಲ್ಲ ಏನು ಇರ್ತಾ ಇರಲಿಲ್ಲ, ಬರೀ ಸೀಮೆಣ್ಣೆ ಸ್ಟವ್ ಇರ್ತಾ ಇದ್ದಿದ್ದು. ಅಪ್ಪ ಅಮ್ಮ ಅವರು ಆ ಥರ ತಾರಿಸಿ ಎಲ್ಲ ಕ್ಲೀನಾಗಿ ನೋಡ್ಕೊಳ್ತಾ ಇದ್ರು. ಸೊ ಈ ಮನೆಯಲ್ಲಿ ಒಟ್ಟು 3 ಸಂಸಾರ ಇತ್ತು. ಸೊ 3-4 ಸಂಸಾರ ಇತ್ತು. ಸೊ ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮ ಅಪ್ಪ ಆ್ಯಂಡ್ ನಮ್ಮ ಅಜ್ಜಿ. ಸೊ 4 ಸಂಸಾರ ಇಲ್ಲಿ ಇದ್ರು. ಸೊ ಇದು ಯಾವ ಥರ ಅಂದರೆ, 3 ಕುಂಟೆ ಜಾಗದಲ್ಲಿ ಪೂರ್ತಿ ಒಂದು 2 ಕುಂಟೆವರೆಗೂ ಮನೆ ಫುಲ್ಲು ಇತ್ತು. ಒಂದು ಇನ್ನೊಂದು ಕುಂಟೆಲಿ ಬಂದ್ಬಿಟ್ಟು ಗಿಡಗಳೆಲ್ಲ ಹಾಕೊಂಡು ನಮ್ಮ ಅಜ್ಜಿ ಆವಾಗ ಹೂ ಮಾರ್ತಾ ಇದ್ರು. ಸೊ ಅವಾಗ ಗಿಡಗಳೆಲ್ಲ ಹಾಕಿದ್ವಿ. ಸೊ ಬನ್ನಿ ಇಲ್ಲಿ ನೋಡಿ, ಒಳ್ಕಲ್ಲು. ಇವಾಗ ಯಾರು ಯೂಸ್ ಮಾಡಲ್ಲ. ಸೊ ಇವಾಗಂದ್ರೆ ಯಾರು ಯೂಸ್ ಮಾಡಲ್ಲ ಈ ಒಳ್ಕಲ್ನ. ಸೊ ಅವಾಗ ನಾವು ಬರೀ ಒಳ್ಕಲ್ಲಲ್ಲೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಈ ಕಡೆ ಬರ್ತೀರಾ ಅಂತ ಅಂದ್ರೆ, ಇಲ್ಲೆಲ್ಲ ನೋಡಿ ಮಡಿಕೆಗಳೆಲ್ಲ ಇಟ್ಟಿದಾರಲ್ಲ.
ಸೊ ಈ ಮಡಿಕೆಗಳಲ್ಲಿ ಇವಾಗ ನೀವು ಏನ್ ಇಟ್ಟಿರ್ಬೋದು ಅನ್ಕೊಬೋದು. ಸೊ ಏನ್ ಇಟ್ಟಿದ್ದಾರೆ ಅಂತ ಅಂದ್ರೆ ಇವಾಗಂತೂ ಬೇಡದೇ ಇರೋ ವಸ್ತುಗಳೇ ಇಲ್ಲಿ ಇರೋದು ಜಾಸ್ತಿ. ಬಟ್ ಅವಾಗೆಲ್ಲ ರಾಗಿ, ಭತ್ತ, ಸೊ ಈ ತರ ಇಡ್ತಾ ಇದ್ರು. ಯಾಕಂತಂದ್ರೆ ಅವಾಗೆಲ್ಲ ಜಾಸ್ತಿ ಬಾಕ್ಸ್ಗಳಾಗ್ಲಿ ಏನೇ ಬೇರೆ ಐಟಮ್ಗಳು ಇರ್ತಿರ್ಲಿಲ್ಲ. ಸೊ ಈ ತರ ಮಡಿಕೆಗಳಲ್ಲಿ ಸೊ ರಾಗಿ, ಭತ್ತ, ನೀರು, ಸೊ ಈ ತರ ಎಲ್ಲ ಇಡ್ತಾ ಇದ್ರು. ಸೊ ಇದೊಂಥರ ನೆನಪು, ಅಂದ್ರೆ ಅವಾಗಿಂದ ಇಟ್ಟಿದ್ದಾರೆ ಇದನ್ನ. ಈಗೆಲ್ಲ ಇದೆಲ್ಲ ಜಸ್ಟ್ ನೆನಪು ಅಷ್ಟೇನೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಒಂದು 5-6 ಇಟ್ಟಿದ್ದಾರೆ. ಸೊ ಇದೊಂದು ನೆನಪು ನೋಡಿ ಗೈಸ್. ಇದು ಮೇನು. ಯಾಕಂತಂದ್ರೆ ಸೊ ಇವ್ರು ಬಂದ್ಬಿಟ್ಟು ನಮ್ಮ ಅಜ್ಜಿ ನಮ್ಮ ತಾತ ತೀರ್ಕೊಂಡಾದ್ಮೇಲೆ ಹೂವು ಎಲ್ಲ ಇದ್ರಲ್ಲೇ ಮಾರ್ತಾ ಇದ್ದಿದ್ದು ಮಕ್ರಿಲಿ. ಸೊ ಇವ್ರು ಮಾರ್ತಾ ಇದ್ದಿದ್ದು ಬಂದ್ಬಿಟ್ಟು ಚಿಕ್ಕವಾಗ್ಲೂ ಆ ಸೈಡ್ ಎಲ್ಲ ಹೋಗ್ತಾ ಇದ್ರು ಹೂವು ಮಾರಕ್ಕೆ. ಅದಾದ್ಮೇಲೆ ನಾವು ಇದ್ದಾಗ ನಮ್ಗೆ ಇಡ್ಲಿ ಆಗಿರ್ಬೋದು, ಅಲ್ಲಿನೂ ತುಂಬಾ ಏನು ಇಷ್ಟಪಡ್ತಾ ಇದ್ರು. ನಾಗವ್ವ ಬಂದ್ರು ಅಂತ ಎಲ್ಲ. ಸೊ ಇವಾಗ್ಲೂ ಹೋದ ಯಾರಾದ್ರೂ ಕೇಳಿದಾಗ ನಾಗಮ್ಮನ ಮೊಮ್ಮಕ್ಕಳು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ನಮಗೆ ಈ ಮಕ್ರಿಲೇನೆ ಒಂದು ಇಡ್ಲಿ ಆಗಿರ್ಬೋದು, ಒಂದು ವಡೆ ಆಗಿರ್ಬೋದು, ಸೊ ಅವರು ತಿಂದೇನೆ ನಮಗೆ ತಗೊಂಬಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸೊ ಇದನ್ನ ನೋಡಿದಾಗ ಅದೆಲ್ಲ ನೆನಪಾಗುತ್ತೆ. ಅದಾದ್ಮೇಲೆ ನಮ್ಮ ಅಜ್ಜಿ ಯೂಸ್ ಮಾಡೋ ಪಾತ್ರೆ ಆ್ಯಂಡ್ ಸಿಲಿಂಡರು, ಗ್ಯಾಸು, ಸೊ ಈ ಥರ ಇದೆ. ಮತ್ತೆ ಈ ಕಡೆ ಬಂದರೆ ಗೋಡೆ. ಬಟ್ ಏನಂತ ಅಂದರೆ ಈ ಮನೆ ನೆನೆಸ್ಕೊಂಡ್ರೆ ನಾವು ಇಲ್ಲಿ ತುಂಬ ಮೆಮೊರೀಸ್ ಮಾಡಿದ್ದೀವಿ. ನಾವು ಇವಾಗ ಆ ಮನೇಲಿ ಇರ್ಬೋದು ಮನೆ ಕಟ್ಟಾದ್ಮೇಲೆ, ಬಟ್ ನಾವು ಅವಾಗೆಲ್ಲ ಇದ್ದಿದ್ದು ಈ ಮನೇಲೆ. ಸೊ ತುಂಬ ಮೆಮೊರಿಗಳಿದೆ. ಮತ್ತು ನಾವು ಬಿದ್ದಿದ್ದು, ಆಡಿದ್ದು, ನಕ್ಕಿದ್ದು ಎಲ್ಲ ಇಲ್ಲಿಂದಾನೆ. ಒಂಥರ ಲೈಫ್ ಕೊಟ್ಟ ಅಂತ ಮನೆ ಇದು. ಬನ್ನಿ ಇವಾಗ ಈ ಸೈಡ್ಗೆ ಹೋಗೋಣ ಅಂತ ಅಂದರೆ TV ನಡೀತಾ ಇದೆ. ಸೊ ನಮ್ಮ ಅಜ್ಜಿ ಅವರು ಯಾವಾಗಲೂ TV ನೋಡ್ತಾ ಇರ್ತಾರೆ, ಅದಕ್ಕೆ ಇಲ್ಲಿ TV ಇದೆ. ಸೊ ಬನ್ನಿ ಈ ಕಡೆ ಹೋಗೋಣ. ಸೊ ಇದು ಕೊಟ್ಟಿಗೆ ಪಾರ್ಟ್ ಆದ್ರೆ ಇವಾಗ ಬರ್ತಿದ್ದೀರಾ ನಮ್ಮ ಮನೆಯ ಹಾಲಿಗೆ. ಸೊ ಏನಂತ ಅಂದ್ರೆ ಇವಾಗ ಈ ಜಾಗ ಏನಿತ್ತು ತುಂಬಾ ದೊಡ್ಡದಾಗಿತ್ತು. ಸೊ ಇಲ್ಲಿಂದ ಏನ್ ನಾವು ಮನೆ ಕಟ್ಟಿದೀವಲ್ಲ ನೋಡಿ, ಅಲ್ಲಿವರೆಗೂ ಒಂದ್ ಕಡೆ ಗದ್ಗೆ ರೂಮ್ ಇತ್ತು, ದೇವ್ರ ಮನೆ ಇತ್ತು, ಇನ್ನೊಂದ್ ಕಡೆ ರೂಮ್ ಇತ್ತು. ಅದು ಬಿಟ್ರೆ ಈ ಪೂರ್ತಿ ಎಂಟರ್ ಏನು ಹಾಲ್ ಇದೆಯಲ್ಲ ತುಂಬಾ ದೊಡ್ಡದಿತ್ತು. ಅದು ದೊಡ್ಡದು ಅಂತ ಅಂದ್ರೆ ಇಲ್ಲಿ ನಾವ್ ಏನೇನ್ ಆಟ ಆಡ್ತಿದ್ವಿ ಅಂತ ಅಂದ್ರೆ ಕುಂಟೆಬಿಲ್ಲೆ ಸಹ ನಾವ್ ಇಲ್ಲೇ ಆಡ್ತಾ ಇದ್ವಿ. ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ದೊಡ್ಡದಿತ್ತು ಮನೆ ಅಂತ. ಅದಾದ್ಮೇಲೆ ಕುಂಟೆಬಿಲ್ಲೆ ಆಗಿರ್ಬೋದು, ಮತ್ತೆ ಚೌಕಾಬಾರ ಆಗಿರ್ಬೋದು, ಹಳ್ಳಿಗುಳ್ಳಿ ಮನೆ ಅಂತ ನೀವು ಕೇಳಿರ್ತೀರ ಅದು. ಸೊ ಪ್ರತಿಯೊಂದು ಆಟನೂ ನಾವು ಇಲ್ಲಿ ಆಡ್ತಾ ಇದ್ವಿ. ಅದಾದ್ಮೇಲೆ ಯಾವ್ದಾದ್ರು ಫಂಕ್ಷನ್ ಅಂತ ಅಂದ್ರೆ ಈ ಹಾಲ್ ಅಂತೂ ಫುಲ್ ತುಂಬೋಗ್ತಿತ್ತು. ಯಾಕಂತಂದ್ರೆ ಮಕ್ಕಳು ಮತ್ತೆ ಅಳಿಯಂದ್ರು, ಅವ್ರ ಮಕ್ಕಳು, ಸೊ ಎಲ್ಲರೂ ಮೊಮ್ಮಕ್ಕಳು ಎಲ್ರು ಬಂದು ಇಲ್ಲೇ ಇರ್ತಿದ್ರು. ಸೊ ಹಾಗಾಗಿ ಫಂಕ್ಷನ್ 1 ವಾರ 15 ದಿನ ಹಂಗೆ ಇಲ್ಲೇ ಇರ್ತಿದ್ರು. ಸೊ ಅವಾಗೆಲ್ಲ ಯಾವ ತರ ಅಂದ್ರೆ ತುಂಬಾ ಬಡತನ. ಸೊ ಏನಂದ್ರೆ ಇವರು ಸುಣ್ಣ ಎಲ್ಲ ಬೇಯಿಸ್ತಾ ಇದ್ರು. ನಮ್ಮ ತಾತ ಅವರಿದ್ರು, ಮೂಗ್ಮಾದಯ್ಯ ಅಂತ ನಮ್ಮ ತಾತನ ಹೆಸರು, ನಾಗಮ್ಮ ಅಂತ ನಮ್ಮ ಅಜ್ಜಿ ಹೆಸರು. ಸೊ ಅವರಿಬ್ರು ಏನಂತ ಅಂದ್ರೆ ಸುಣ್ಣ ಎಲ್ಲ ಬೇಯಿಸಿ ನಮ್ಮನ್ನ ಸಾಕಿದ್ರು. ಅದಾದ್ಮೇಲೆ ನಮ್ಮ ತಾತ ಯಾವಾಗ ತೀರ್ಕೊಂಡ್ರು ಅವಾಗ ಈ ಸುಣ್ಣ ಗಿಣ್ಣ ಎಲ್ಲ ಬೇಯಿಸೋದೆಲ್ಲ ಬಿಟ್ರು. ಇವ್ರು ಮಾತ್ರ ಹೂವು ಮಾರೋದನ್ನ ಮಾಡಿಕೊಂಡು ಇಷ್ಟು ಜನ ಮಕ್ಕಳನ್ನ ಚೆನ್ನಾಗಿ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿ. ಸೊ ಇವಾಗ ಈ ಮನೆಯಲ್ಲಿ ಅಂದ್ರೆ ಇವಾಗ ನೆನೆಸ್ಕೊಂಡ್ರೆ ಈ ಮನೆ, ಸೊ ಅವಾಗೆಲ್ಲ ಕಷ್ಟ ಇತ್ತು. ಬಟ್ ಇವಾಗ ಎಲ್ಲರೂ ಚೆನ್ನಾಗಿದ್ದಾರೆ, ಅವ್ರವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳೋಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದಾದ್ಮೇಲೆ ಈ ಕಡೆ ಬರ್ತೀವಿ ಅಂತ ಅಂದ್ರೆ ಈ ಸೈಡು. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಈ ಡಬ್ಬಗಳು ಏನಪ್ಪಾ ಇದು ಅಂತ ಅಂದ್ರೆ, ಸೊ ನೀವೆಲ್ಲ ಬೆಂಗಳೂರು ಕಡೆ ಎಲ್ಲ ವಾರ್ಡ್ರೂಬ್ಸ್ ಎಲ್ಲ ನೋಡಿರ್ತೀರ. ಬಟ್ ನಮ್ಮ ಅಜ್ಜಿ ವಾರ್ಡ್ರೂಬ್ಸ್ ಬಂದ್ಬಿಟ್ಟು ಎಲ್ಲ ಇವೇನೆ. ಸೊ ಈ ಟ್ರಂಕ್ ಅಲ್ಲಿ ಅವ್ರದ್ದು ಬಟ್ಟೆಗಳು ಮತ್ತೆ ಏನೋ ಅವ್ರಿಗೇನ್ ಬೇಕು ಅದೆಲ್ಲ ಇಟ್ಕೊಂಡಿದ್ದಾರೆ ಟ್ರಂಕ್ ಅಲ್ಲಿ. ಮತ್ತೆ ಇದರಲ್ಲಿ ಅಕ್ಕಿ, ರಾಗಿ ಸ್ವಲ್ಪ ಇಟ್ಟಿದ್ದಾರೆ. ಅದು ಬಿಟ್ರೆ ಇವೆಲ್ಲ ಬಟ್ಟೆಗಳೇ. ಸೊ ಇಲ್ಲೆಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ, ಅವ್ರಿಗೆ ಯಾವ್ದಾವ್ದು ಬೇಕು ಅದನ್ನೆಲ್ಲ. ಸೊ ಇದೆಲ್ಲ ನೀವು ಊರ್ ಕಡೆ ಮಾತ್ರ ನೋಡಕ್ ಸಾಧ್ಯ. ಮತ್ತೆ ಇದು ಎಷ್ಟು ವರ್ಷದ ಹಳೆ ಸ್ಟೂಲ್ ಗೊತ್ತಾ ಇದು? ನಮ್ಮ ಅಜ್ಜಿ ನಮ್ಮ ತಾತ ಇರೋವರೆಗೂ ಇದೆ ಇದು. ಸೊ ಈ ಸೈಡ್ ಬಂದ್ರೆ ಇಲ್ಲಿ ಇದನ್ನ ಹೇಳ್ಬಿಡ್ತೀನಿ. ಈ ಕಂಬ ಏನಕ್ಕಪ್ಪ ಹಾಕಿರೋದು ಅಂತ ಅಂದ್ರೆ, ಸೊ ನಾವು ಮನೆ ಕಟ್ಟಬೇಕಾದ್ರೆ ಗೋಡೆ ಹೊಡಿಬೇಕಾಗಿತ್ತು. ಅಂದ್ರೆ ಪೂರ್ತಿ ಆ ಹಾಲ್ ಏನಿತ್ತಲ್ಲ ಅಷ್ಟು ಹೊಡೆದ್ಬಿಟ್ಟು ಇದನ್ನ ಈ ಕಡೆ ಇರೋದಿಕ್ಕೆ ಈ ಗೋಡೆನ ಕಟ್ಟಿದ್ವಿ. ಸೊ ಈ ಗೋಡೆ ಕಟ್ಟಿರೋದಕ್ಕೆ ಸಾಥ್ ಕೊಡೋದಕ್ಕಂತ ಮೇಲ್ಗಡೆ ಈ ಕಂಬನ ನಿಲ್ಸಿರೋದು. ಸೊ ಗೈಸ್ ಇದನ್ನ ಬಿಟ್ಟು ಈ ಸೈಡ್ ಬಂದ್ರೆ, ಸೊ ಈ ಕಡೆ ಪೂರ್ತಿ ದೇವ್ರ ಮನೆ ಇರುತ್ತೆ. ಸೊ ನಮ್ಮ ಮನೆ ದೇವ್ರು ಗಂಡ ದೇವ್ರು ಬಂದ್ಬಿಟ್ಟು ಮಲೆ ಮಹದೇಶ್ವರ ಸ್ವಾಮಿ. ಅದಾದ್ಮೇಲೆ ಹೆಣ್ ದೇವ್ರು ಬಂದ್ಬಿಟ್ಟು ಚೌಡೇಶ್ವರಿ. ಸೊ ದೇವಸ್ಥಾನದ್ದು ನೆನ್ಸ್ಕೊಬೇಕು ಅಂತಂದ್ರೆ ಫಸ್ಟ್ ಎಲ್ರು
ನಡ್ಕೊಂಡೇ ಹೋಗ್ತಾ ಇದ್ರು ದೇವಸ್ಥಾನಗಳಿಗೆ, ಬೆಟ್ಟಗಳಿಗೆ. ನಮ್ಮಪ್ಪ ಹೆಗ್ಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಅದೊಂದು ನೆನಪು ನನಗೆ. ಅದಾದ್ಮೇಲೆ ಬುತ್ತಿ ಅಂತ ಕಟ್ಕೊಂಡು ಹೋಗೋರು ಬೆಟ್ಟಕ್ಕೆ. ಸೊ ಇವಾಗೆಲ್ಲ ಯಾರು ಬುತ್ತಿ ಎಲ್ಲ ಕಟ್ಕೊಂಡು ಹೋಗಲ್ಲ, ಜಸ್ಟ್ ಅಲ್ಲೇ ಹೋಗಿ ದಾಸೋಹ ಇದೆಯಲ್ಲ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ. ಬಟ್ ಕಟ್ಕೊಂಡು ಹೋಗೋರು ಕಟ್ಕೊಂಡು ಹೋಗ್ಬಹುದು, ನನಗೆ ಗೊತ್ತಿಲ್ಲ. ಬಟ್ ನಾವು ಕಟ್ಕೊಂಡು ಹೋಗ್ತಾ ಇದ್ದಿದ್ದು ಅವಾಗ್ಲೇ ಒಂಥರ ಚೆನ್ನಾಗಿರ್ತಿತ್ತು. ಸೊ ನಮ್ಮ ತಾತ ಅವ್ರು ಬಂದು ದೇವ್ರಗುಡ್ರು ಆಗಿದ್ರು ಅವಾಗ. ಸೊ ಹಾಗಾಗಿ ಈ ಕಡೆ ಇಲ್ಲಿಂದ ಹೋದಾಗ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನ ದೇವಸ್ಥಾನದಲ್ಲಿ ಓಪನ್ ಮಾಡಿ ಪೂಜೆ ಮಾಡಿ ಅದಾದ್ಮೇಲೆ ಪ್ರಸಾದ ಅಂತ ನಾವು ತಗೊಳ್ತಾ ಇದ್ವಿ. ಸೊ ದೇವ್ರ ಮನೆಗೆ ಇದೇನು ಇನ್ನು ಪೂಜೆ ಏನೂ ಮಾಡಿಲ್ಲ. ಸೊ ಇಲ್ಲಿಗೆ ಇದನ್ನ ಮುಗಿಸ್ತೀನಿ. ಸೊ ಈ ಸೈಡ್ ಬಂದರೆ ನಮ್ಮ ಚಿಕ್ಕಪ್ಪ, ರವೇಶ್ ಚಿಕ್ಕಪ್ಪ ಅವರು. ಸೊ ಇವರು ತೀರ್ಕೊಂಡು ಒಂದು 20-21 ವರ್ಷ ಆಯಿತು. ಸೊ ಇವ್ರು ಅಂದರೆ ನನಗೆ ನೆನಪೇ ಇಲ್ಲ ಇವ್ರದ್ದು. ಅಂದರೆ ಇವ್ರು ತೀರೋಗೋದು 3 ದಿನ ಅಂತ ಹೋಗಿ ಇವ್ರು ತೊಡೆ ಮೇಲೆ ಕೂತ್ಕೊಂಡೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ನನಗಂತೂ ಇವ್ರದ್ದು ಏನೂ ನೆನಪಿಲ್ಲ. ಬಟ್ ಇವರೆಲ್ಲ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ಳೋರಂತೆ. ಬಟ್ ನಮಗೆ ನೆನಪಿಲ್ಲ. ಬಟ್ ನಮ್ಮ ಶಿಲ್ಪಂಗೆ ತುಂಬ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವ್ರ ಬಗ್ಗೆ ಏನು ಹೇಳೋದು. ಸೊ ನನಗೆ ಬುದ್ಧಿ ಬರೋಕ್ಕಿಂತ ಮುಂಚೆನೇ ತೀರ್ಕೊಂಡ್ರು. ಇನ್ನೂ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಸೊ ಲಾಸ್ಟ್ ಇಯರು ಅವ್ರದ್ದು ಕಾರ್ಯ ವರ್ಷ ಈ ತಿಂಗಳು ಕೂಡ ಅವ್ರದ್ದು ಕಾರ್ಯ ಇದೆ 17ನೇ ತಾರೀಕು. ಸೊ ಅವಾಗ ಹೋಗ್ಬೇಕು. ಸೊ ವಿ ಮಿಸ್ ಯು ಅಂತ ಹೇಳ್ಬೋದು ಇವ್ರಿಗೆ. ಅದಾದ್ಮೇಲೆ ಒಂದ್ಸತಿ ಇದೇ ಹಾಲಲ್ಲಿ, ಅಂದ್ರೆ ನಾನು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಒಂದ್ಸಲಿ ಊರಿಗೆ ಬಂದಾಗ ನನ್ನ ಬರ್ಡೇ ಬಿದ್ದ್ಬಿಟ್ಟಿತ್ತು. ಅಂದ್ರೆ ಬರ್ಡೇ ಇತ್ತು. ಸೊ ಆವಾಗ ಬರ್ಡೇ ಇದ್ದಿದ್ದ ಕಾರಣ ನಾನು ಎಷ್ಟು ಕಡೆಯಿಂದ ಎಲ್ಲ ವಿಚಾರಿಸ್ದೆ. ಸೊ ಈ ಥರ ನಂಗೆ ಕೇಕ್ ಬೇಕು, ಕೇಕ್ ತೊಗೊಂಬರ್ಬೇಕು ಅಂತ ಹೇಳಿ. ಅವಾಗ ಯಾರು ತೊಗೊಂಬಂದ್ರು ಅನ್ನೋದು ಐಡಿಯಾ ಇಲ್ಲ, ನಿಜವಾಗ್ಲೂ ಐಡಿಯಾ ಇಲ್ಲ ಯಾರು ತೊಗೊಂಬಂದ್ರು ಅಂತ. ಮೇ ಬಿ ಅರ್ಚನಾ ಅನಿಸುತ್ತೆ. ಅರ್ಚನಾ ಏನು ಮಾಡಿದ್ದು, ದಿಲ್ಪಸನ್ ಬರುತ್ತಲ್ಲ, ಸೊ ಫುಲ್ ರೌಂಡ್ ದಿಲ್ಪಸನ್ನ ತಗೊಂಬಂದ್ಬಿಟ್ಟು ಅದರಲ್ಲಿ ನನಗೆ ಕೇಕ್ ಕಟ್ ಮಾಡಿಸಿದ್ದು. ಇದು ಪ್ಲೇಸ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಆ ಕಡೆ ಬರುತ್ತೆ. ಸೊ ಅಲ್ಲೆಲ್ಲ ಕುತ್ಕೊಂಡೆಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್, ಅಂದರೆ ದಿಲ್ಪಸನ್ನೆಲ್ಲ ಕೇಕ್ ಥರ ಕಟ್ ಮಾಡಿದ್ವಿ. ಸೊ ಅದೊಂದು ನೆನಪು. ಮತ್ತು ಇದು ಎಷ್ಟು ದೊಡ್ಡದಿತ್ತು ಅಂತ ಅಂದರೆ ಒಂದು 50-60 ಜನ ಮಲ್ಕೊಬೋದಾಗಿತ್ತು, ಅಷ್ಟು ದೊಡ್ಡದಿತ್ತು ಈ ಹಾಲು. ವಿತ್ ರೂಮ್ ಒಂದಿತ್ತು ಮತ್ತು ಗದ್ಗೆ ಒಂದಿತ್ತು, ದೇವ್ರ ಮನೆ ಒಂದಿತ್ತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಹೋಮ್ ಟೂರ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ಸೊ ನಾವು ಹುಟ್ಟಿ ಬೆಳೆದಂಥ ಮನೆ ಅಲ್ವಾ. ಸೊ ನನಗೆ ಮಾಡಬೇಕು, ತುಂಬ ದಿನದಿಂದ ಆಸೆ ಆಗ್ತಾಯಿತ್ತು ಈ ಮನೆ ವ್ಲಾಗ್ ನಾನು ಮಾಡಲೇಬೇಕು ಅಂತ ಹೇಳಿ. ಸೊ ಫೈನಲ್ ಆಗಿ ನಾನು ಈ ವ್ಲಾಗ್ನ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನು ಮುಂದೆ ಒಳ್ಳೆ ವ್ಲಾಗ್ಸ್ನ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಬೈ ಬಾಯ್.